ತಮ್ಮನಾದ ವೀರಾಗ್ನಿಯನಾದ ನೀರಿದೆಯಲ್ಲ ಅವರಿಗೆ ಭಯವಾಗಿರುವುದು. ಅದಕ್ಕೆ ಹೇಳ್ತಿರುವುದು ವಿರಾಟ ಭಾವದ ಬಾಬಾಯಿತನ್ನು ಸುದೃಷ್ಟ ದೇವಿಯ ಸಹೋದರ ಗಂಡಮನಿ ಕೀರ್ತಕನೆಂಬ ಧೀರ ವೀರ ಶೂರ ಅಲ್ಲಿ ಹೇಳುವುದೆಂದು ನಿನ್ನ ಅರಮನೆಯ ಕಪ್ಪ ಕಾಣಿಕೆ ತೆಗೆದುಕೊಂಡು ಹೋಗಲಿಲ್ಲ. ಅಕ್ಕಯ್ಯ ಇದರಲ್ಲಿ ಇನ್ನೊಂದು ವಿಚಾರ ಹೀರುವುದು ಕೇಳ್ತೀಯಾ? ಮತ್ತೆ ವಿಚಾರ ಅಕ್ಕ 11 ಯಕ್ಷಣಿಯನ್ನು ದಾಳ ದುರುಳಿಯನ್ನು ಮಾಡಿ ಮುಟ್ಟಿ ದೇವರಿಗೆ ತುಪ್ಪ ಮಾಡಿ ಉಳಿಸಲು ಎಂದು ಹೇಳುತ್ತಾರಲ್ಲ ಅಕ್ಕ. 11 ಯಕ್ಷಣಿ ಎಂದರೆ ಏನು ಅಕ್ಕ? 11 ಯಕ್ಷಣಿಗೆ ಸೃಷ್ಟಿ ಮಾಡಿದವರು ಯಾರು? ಎಷ್ಟು ಲಕ್ಷ ರಥಗಳಿದ್ದವೋ, ಎಷ್ಟು ಲಕ್ಷ ಕುದುರೆಗಳಿದ್ದವೋ, ಎಷ್ಟು ಲಕ್ಷ ಆನೆಗಳಿದ್ದವೋ, ಎಷ್ಟು ಲಕ್ಷ ಸೈನಿಕರಿದ್ದವು ಅಕ್ಕ. ಇದರ ದಾಳ ಧೂಳಿಯನ್ನು ಮಾಡಿದ ಮಹಾನುಭಾವನ ದಾಳವರು ಸುಮ್ಮನೆ 11 ಯಕ್ಷಣಿಯನ್ನು ದಾಳ ಧೂಳಿಯನ್ನು ಮಾಡಿ ಮುಟ್ಟಿ ದೇವರಿಗೆ ಸುತ್ತ ಮಾಡಿ ಉಳಿಸಲಿ ಎಂದು ನಾಡಿನ ಜನರು ಹೇಳದನ್ನ ಕೇಳಿ ಕೇಳಿ ಎಲ್ಲಕ್ಕೆ ಸಾಕಾಗಿರುವುದು ಅಕ್ಕಯ್ಯ. ಅಮ್ಮಯ್ಯ 1,86,351 ರಥಗಳಿದ್ದವು ಅಕ್ಕ. 1,28,311 ಕುದುರೆಗಳಿದ್ದವು ಅಕ್ಕಯ್ಯ. 1,33,11 ಆನೆಗಳಿದ್ದವು ಅಕ್ಕ. 2,96,311 ಸೈನ್ಯಾಧಿಪತಿಗಳಿದ್ದವು ಅಕ್ಕ. ಇದನ್ನ ದಾಳ ಧೂಳಿಯನ್ನು ಮಾಡಿದ ಆ ಮಹಾನುಭಾವನೆ ಬೇರೆ. ಸುಮ್ಮನೆ ಆತದಂಗೆ ನಾವು ದಾಳ ಧೂಳಿಯನ್ನು ಮಾಡಬಲ್ಲನೋ ಎಂದು ಮಾತಿನಿಂದ ಹೇಳಬಲ್ಲನೋ ಅಕ್ಕ. ಅವನ ವಿಚಾರವನ್ನು ತಿಳಿದೇವಕವನ ಲೆಕ್ಕ ಅಯ್ಯ. ಯಾವ ರಾಜನ ಗುರಿ ನಮಗೇಕೆ ಬೇಕು? ಆ ಭೀಮೇಶನ ಅಂತಃಕರಣ ನಮಗೆ ಇದ್ದರೆ ಸಾಕು. ಅಯ್ಯ ಎಲ್ಲ ಅರಮನೆಯ ಬಿಟ್ಟು ಬರುವ ಸಮಯದಲ್ಲೇ ಸುತ್ತಮುತ್ತ ಕೆತ್ತ ನೋಡಿದರು ಕೆಲವು ನೋಡಬೇಕಂದ್ರೆ ಸಿಕ್ಕಿದವರೇ ಅಕ್ಕನ ಮನೆ ಪಕ್ಕದಲ್ಲಿ ಇರುವುದೊಂದು ಓಡೋಡಿ ಬಂದನು ಅಕ್ಕಯ್ಯ. ಆದ ಕಾರಣ ಅಲ್ಪ ಸ್ವಲ್ಪ ಜಲವನ್ನು ತರಿಸಿಕೊಡುವಕ್ಕ ಎಲ್ಲ ದೇಹ ಬಹಳ ತಮ್ಮನೇ ಅಯ್ಯ. ಬಹಳ ದೂರದಿಂದ ಬಾಯಾಗಿ ಬಂದಿದೆಯಾ? ಸಹಜವಾಗಿ ಬಂದಿರುವುದು ಅಕ್ಕ. ಅಲ್ಪ ಸ್ವಲ್ಪ ಜಲವನ್ನು ತರಿಸಿಕೊಂಡು ಅಕ್ಕ ಎಂದು ಕೇಳಿದೆಯಾ? ಮಾಡಿ ಕೇಳುತ್ತಿರುವುದು ತಮ್ಮನೇ. ಅಯ್ಯ. ಹಾಗಾದ್ರೆ ಸ್ವಲ್ಪ ಹೊತ್ತು ವಿಶ್ರಮಿಸು. ಸೋಮಲ್ಲ ತೈಲ ಕುದುರೆ